ಬಾಯಲ್ಲಿ ಹೇಳೋದೊಂದು ತಿನ್ನೋದು ಮತ್ತೊಂದು ಅಂತಾರಲ್ಲ ಹಂಗೆ. ಬಿಟ್ಟಿ ಭಾಗ್ಯ ಯಾರಿಗ್ ಬೇಕಾಗಿತ್ತು ಭಾಗ್ಯ, ಯಾರಿಗ್ ಬೇಕಾಗಿತ್ತು ಗ್ಯಾರಂಟಿ ಅಂತ ಇಲ್ಲಿ ಭಾಷಣ ಹೊಡೆಯೋದು ಕರ್ನಾಟಕದಲ್ಲಿ. ಕಂಡಲ್ಲಿ ಇವ್ರು ಫ್ರೀ ಕೊಟ್ಬಿಡೋದು. ಇದು ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್. ಅದ್ರ ಬಗ್ಗೆ ಮಾತಾಡೋಣ. ಆದರೆ ನಾವು ಆವಾಗ್ಲೇ ಹೇಳಿದ ಹಾಗೆ ಶಿಸ್ತಿನ ಪಕ್ಷ, ಖಡಕ್ ಪಕ್ಷ, ಸ್ಟ್ರಾಂಗ್ ಪಕ್ಷ ಕಾಂಗ್ರೆಸ್ ಪಕ್ಷ. ಈಗ ಹೈಕಮಾಂಡ್ ಕೂಡ ಫುಲ್ ಸ್ಟ್ರಾಂಗ್ ಆಗಿದೆ. ಯಾಕೆ ಅಂತಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಆದ್ಮೇಲೆ ಒಬ್ಬೊಬ್ಬರನ್ನ ಕಿತ್ ಬಿಸಾಕ್ತಾ ಇದೆ. ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳುವ ಮುನ್ನವೇ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಟಿಕೆಟ್ ವಿಚಾರಕ್ಕೆ ಎದ್ದಿದ್ದ ಬಂಡಾಯದ ಬಿಸಿ ಈಗ ಜ್ವಾಲೆಯಾಗಿ ಪರಿವರ್ತನೆಯಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಸಿದ್ದರಾಮಯ್ಯ ಆಪ್ತರು ಅಲ್ಪಸಂಖ್ಯಾತ ವಿಕೆಟ್ಗಳು ಒಂದೊಂದಾಗೇ ಬೀಳ್ತಾ ಇವೆ. ಸಿಎಂ ಆಪ್ತರಿಗೆ ಹೈಕಮಾಂಡ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಸಿಎಂ ಆಪ್ತರಿಗೆ ಯಾಕೆ ಕೊಡ್ತಾ ಇದೆ ಹೈಕಮಾಂಡ್ ಶಾಕು? ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಬೆನ್ನಲ್ಲೇ ನಸೀರ್ ಅಹಮದ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಇದೀಗ ಸಚಿವ ಜಮೀರ್ ಮೇಲೂ ತೂಗುಗತ್ತಿ ನೇತಾಡ್ತಾ ಇದೆ. ದೆಹಲಿಯಿಂದ ಬರ್ತಾ ಇದ್ದಂತೆ ಸಿಎಂ ಭೇಟಿಯಾದ ಜಮೀರ್ ನಾನೇನು ಮಾಡಿಲ್ಲ ಅಂತಿದ್ದಾರೆ. ಕಾವೇರಿ ನಿವಾಸಕ್ಕೆ ಓಡೋಡಿ ಬಂದ ಜಮೀರ್ ಸಿಎಂ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಸುತ್ತು ಸಿಎಂ ಜೊತೆ ಮಾತುಕತೆ ನಡೆಯಲಿದ್ದು ಆಪ್ತನನ್ನ ಕಾಪಾಡಿಕೊಳ್ಳಲು ಸಿದ್ದರಾಮಯ್ಯ ಏನು ಮಾಡಲಿದ್ದಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. 20ನೇ ತಾರೀಕಿಗೆ ಕೆಪಿಸಿಸಿಯಲ್ಲಿ ಮಾನ್ಯ ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಅನ್ನ ಕರೆದಿದ್ರು. ಎಲ್ಲಾ ಮುಖಂಡರು ಇದ್ರು. ದಾವಣಗೆರೆ 200 ಜನ ಮೇಲೆ ಎಲ್ಲ ಮುಖಂಡರು ಬಂದ್ರು. ಬ್ಲಾಕ್ ಅಧ್ಯಕ್ಷರು ಬಂದಿದ್ರು. ಆಲ್ಮೋಸ್ಟ್ ಎಲ್ಲ ಅಲ್ಪಸಂಖ್ಯಾತರು ಮುಖಂಡರುಗಳು ಬಂದಿದ್ದು. ಓಪನ್ ಸಭೆಯಲ್ಲಿ ಹೇಳಿದ್ದೀನಿ, ನಮ್ ದಯಮಾಡಿ ಮುಸಲ್ಮಾನ್ ಕೊಡಿ ಸರ್. ನೀವು ಸಿಗ್ಗೊಂದಲ್ಲೂ ನಾವು ಕೇಳಿ ತಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡ್ ಬರ್ದೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರ್ಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನ್ ಕ್ಲೋಸ್ ಡೋರ್ ಅಲ್ಲಿ ಇಲ್ಲ. ರಿಜ್ವಾನ್ ಇದ್ರು, ನಾಸೀರ್ ಹುಸೇನ್ ಇದ್ರು, ಸಲೀಂ ಅಹಮದ್ ಇದ್ರು, ನಸೀರ್ ಅಹಮದ್ ಇದ್ರು, ಎಲ್ಲಾರು ಇದ್ರು, ಹಾರಿಸ್ ಅವ್ರು ಇದ್ರು. ಎಲ್ಲ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಹೇಳಿರೋದು ನಾನು. ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನ್ನ ನಾನು ಇರ್ಲಿಲ್ಲ. ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಗೊತ್ತಾಯ್ತು. ನಸೀರ್ ಅವ್ರಿಗೆ ಇನ್ನ ತೆಗಿತೀನಿ, ಡ್ರಾಪ್ ಮಾಡ್ತೀನಿ ಗೊತ್ತಿಲ್ಲ. ನಾನು ಕೇಳಿ ನೋಡ್ತೀನಿ, ನನ್ಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕಂದ್ರೆ ಸಿಎಂ ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತಗೊಂಡಿದ್ದಾರೆ ಅಂತ ಗೊತ್ತಾಯ್ತು. ಈಗಲ್ಲೇ ಸಿಎಂ ಮನೆಗೆ ಹೋಗ್ತಾ ಇರೋದು ನಾನು. ಸಿಎಂ ಕರೆದವ್ರು ನನಗೆ. ಈಗ ಜಬ್ಬಾರ್ ಅವ್ರು ಏನಂತಾರೆ, ನಾನು ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗ್ಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗ್ ಸರ್ ಹೋಗೋದು? ನಾನು ಒಬ್ಬ ಲೀಡರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್. ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ. ನನ್ನ ಮನೆಗೆ ಬರ್ಬೇಕಾಗಿತ್ತಂತ ಆಯ್ತೀನಿ ಪಕ್ಷಕ್ಕೋಸ್ಕರ ಹೋಗಿ ಅಂತ ಕೇಳ್ಕೊಂಡ್ರೆ ಅವ್ರೇನೋ ಮನ್ಸಿಗೆ ಬೇಜಾರಾಗಲಿಲ್ಲ, ಹೋಗಿಲ್ಲ, ಮನೆಯಲ್ಲಿ ಸೇರ್ಕೊಂಡು ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ ಅಂತ ಮಾಧ್ಯಮದಲ್ಲಿ ಹೇಳಿದಾರೆ. ಅವರು ನನ್ನ ಆರೋಗ್ಯ ಚೆನ್ನಾಗಿರ್ಲಿಲ್ಲ, ಆ ಕಾರಣಕ್ಕೆ ನಾನು ಆಚೆ ಬಂದಿಲ್ಲ ಅಂತ. ಅವ್ರು ಒಂದೇ, ನಾನು ಕೇಳ್ಕೊಂಡೆ, ಹೋಗ್ರಿ ಹೋಗಿ ಕೆಲಸ ಮಾಡ್ರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಬೇಕು ಅಂದಿದ್ದಕ್ಕೆ ಅವ್ರೇನಂದ್ರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ ಅಂತ. ನಸೀರ್ ಅಹಮದ್ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟೆಯಲ್ಲಿ ಕೊಟ್ಟಿದ್ರು. 10 ದಿನ ಬಾಗಲಕೋಟೆಯಲ್ಲಿ ಇದ್ರು. ಮಾನ್ಯ ಮುಖ್ಯಮಂತ್ರಿ ಬಾಗಲಕೋಟಲ್ಲಿ 31 ಬಾಗಲಕೋಟಲ್ಲಿ ಮಾಡಿದ್ರು. 31ಗೆ ನಸೀರ್ ಅಹಮದ್ ಕೇಳಿದ್ದಾರೆ. 1ನೇ ತಾರೀಕು 2ನೇ ತಾರೀಕು ದಾವಣಗೆರೆ ಹಾಕೊಂಡಿದ್ರು. ಬಾಗಲಕೋಟೆಯಿಂದ ಮಾನ್ಯ ಮುಖ್ಯಮಂತ್ರಿ ದಾವಣಗೆರೆ ಹಾಕೊಂಡಿದ್ರು. ಅವಾಗ ನಸೀರ್ ಅಹಮದ್ ಕೇಳಿದ್ದಾರೆ, ಸರ್ ನಾನು ದಾವಣಗೆರೆಗೆ ಬಂದು ಹೋಗ್ತೀನಿ ಸರ್, ನಾನು ನಿಮ್ ಜೊತೆ 2 ದಿನ ಬಂದು ಹೋಗ್ತೀನಿ ಸರ್ ಅಂತ. ಬೇಡ ಕಣೋ, ನೀನು ಇಲ್ಲಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಪಕ್ಷ ಯಾವುದೇ ಪಕ್ಷ ಶಿಸ್ತಿಲ್ದೆ ಹೋದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕ್ಯಾಂಡಿಡೇಟ್ ನ ತೀರ್ಮಾನ ಮಾಡಿದ್ದು, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನ ಮಾಡಿದ್ದು, ಅಷ್ಟು ಮಾತ್ರ ಗೊತ್ತು ನನಗೆ. ಅದಾದ್ಮೇಲೆ ಏನೇನು ಬೇಕು ಆಕ್ಟಿವಿಟೀಸ್ ಎವ್ರಿ ಡೇ ವಿ ವರ್ ಇನ್ ಟಚ್ ವಿತ್ ವೇರಿಯಸ್ ಲೀಡರ್ಸ್. ಅವರೆಲ್ಲ ರಿಪೋರ್ಟ್ ಮಾಡಿದ್ದಾರೆ, ಅದ್ರ ಪ್ರಕಾರ ಚೀಫ್ ಮಿನಿಸ್ಟರ್ ತೆಗೆದುಕೊಂಡಿದ್ದಾರೆ. ನೀವು ಹಂಗೇನಾರು ತೆಗಿಯೋ ವ್ಯವಸ್ಥೆ ಅಂದ್ರೆ ತಾವು ಇದಕ್ಕೆ ಅದು ಕೇರಳಕ್ಕೆ ಕಳಿಸೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವ್ರ ಹತ್ರ ಕೇಪಬಿಲಿಟಿ ಇರ್ತಿದ್ರೆ ಯಾರೋ ಒಬ್ರೇನೋ ಮಾತಾಡ್ತಾರೆ ಅಂತ ಅವ್ರ ಗಮನ ಕೊಡೋದು ಬೇಡ. ಜಮೀರಣ್ಣಂದೇ ನೀವು ಹಂಗೇನಾರು ತೆಗಿಯೋ ವ್ಯವಸ್ಥೆ ಅಂದ್ರೆ ತಾವು ಇದಕ್ಕೆ ಅದು ಕೇರಳಕ್ಕೆ ಕಳಿಸೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವ್ರ ಹತ್ರ ಕೇಪಬಿಲಿಟಿ ಇರ್ತಿದ್ರೆ ಯಾರೋ ಒಬ್ರೇನೋ ಮಾತಾಡ್ತಾರೆ ಅಂತ ಅವ್ರ ಗಮನ ಕೊಡೋದು ಬೇಡ. ಜಮೀರಣ್ಣಂದೇ
ನೀವು ಹಂಗೇನಾರು ತೆಗಿಯೋ ವ್ಯವಸ್ಥೆ ಅಂದ್ರೆ ತಾವು ಇದಕ್ಕೆ ಅದು ಕೇರಳಕ್ಕೆ ಕಳ್ಸೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವ್ರ ಹತ್ರ ಕೇಪಬಿಲಿಟಿ ಇರ್ತಿದ್ರೆ ಯಾರೋ ಒಬ್ರೇನೋ ಮಾತಾಡ್ತಾರೆ ಅಂತ ಅವಕ್ಕೆಲ್ಲ ಗಮನ ಕೊಡೋದು ಬೇಡ. ಜಮೀರಣ್ಣನೇ. ಮೇಡಮ್ ಜಬ್ಬಾರ್ ಆಯ್ತು, ನಜೀರ್ ಆಯ್ತು, ನೆಕ್ಸ್ಟ್ ಈಗ ಜಮೀರ್ ಅವರ ಮೇಡಮ್. ಆಮೇಲೆ CM ಆಪ್ತರನ್ನೇ ಯಾಕೆ ಹೈಕಮಾಂಡ್ ಶಾಕ್ ಕೊಡ್ತಾ ಇದೆ ಅವರಿಗೇನೆ ಅಂತ, ಇದರಿಂದ ಏನೋ ಲೆಕ್ಕಾಚಾರ ಇದೆಯಾ? ನನ್ಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ಶಿಸ್ತು ಹ್ಮ್. ಶಿಸ್ತು ಇಂಪಾರ್ಟೆಂಟ್ ಪಕ್ಷದಲ್ಲಿ. ಈ ಸರ್ಕಾರ ಬಂದಾಗಿಂದ ನಾಯಕತ್ವ ಕಚ್ಚಾಟಕ್ಕಾಗಿ ಒಬ್ರಾದ್ಮೇಲೆ ಒಬ್ರು ಹೇಳಿಕೆಗಳನ್ನ ಕೊಡ್ತಾ ಈ ಸರ್ಕಾರ ಸರಿ ಇಲ್ಲ, ಗ್ಯಾರಂಟಿಗಳು ಸರಿ ಇಲ್ಲ, ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ನಾನು ಮಿನಿಸ್ಟರ್ ಆಗ್ಬೇಕು, ನನಗೂ ಅವಕಾಶ ಬೇಕು, ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ದೆಹಲಿಗೆ ಪರೇಡ್ ಮಾಡಿದವರು, ಪಕ್ಷಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೆ ಕೊಟ್ಟವರು, ಇದ್ಯಾವುದು ಅಶಿಸ್ತಲ್ಲ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಮಾತ್ರ ಶಿಸ್ತು, ಈಗ ಮಾತ್ರ ಶಿಸ್ತಿನ ಪಕ್ಷ ಕಾಂಗ್ರೆಸ್. ಆಗೆಲ್ಲ ಶಿಸ್ತಿರ್ಲಿಲ್ಲ, ಆಗ ಹೇಳೋರು ಇರ್ಲಿಲ್ಲ, ಕೇಳೋರು ಇರ್ಲಿಲ್ಲ. ನಾವೆಲ್ಲ ಬಡ್ಕೊತಿದ್ವಿ ಹೈಕಮಾಂಡ್ ಅಂದರೆ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ರಾಹುಲ್ ಗಾಂಧಿ ಅವರೇ, ಪ್ರಿಯಾಂಕಾ ಗಾಂಧಿ ಅವರೇ, ಸೋನಿಯಾ ಗಾಂಧಿ ಅವರೇ ಅಂತ. ಎಲ್ಲೋದ್ರು ಸುರ್ಜೇವಾಲಾ, ಎಲ್ಲೋದ್ರು ವೇಣುಗೋಪಾಲ್ ಅಂತ ಯಾರು ಬರ್ಲಿಲ್ಲ ಪಾಪ. ಅವಾಗ ಬಾಯಿಗೆ ಬಂದಂಗ್ ಬಿಡ್ತಾ ಇದ್ರು ಎಲ್ಲರೂ. ಅವ್ರ ಬಣ, ಇವ್ರ ಬಣ, ಇವ್ರಂದ್ ಕೊಟ್ರೆ ಅವ್ರಂದ್ ಕೊಡೋದು, ಅವ್ರಂದ್ ಕೊಟ್ರೆ ಇವ್ರಂದ್ ಕೊಡೋದು. ಆವಾಗ ಶಿಸ್ತು ಗೊತ್ತಿರಲಿಲ್ಲ DK ಶಿವಕುಮಾರ್. ಈಗ ಶಿಸ್ತಿನ ಪಕ್ಷ. ಈಗ ದಾವಣಗೆರೆ ಎಲೆಕ್ಷನ್ ನಲ್ಲಿ ಶಿಸ್ತು ಅಂದ್ರೆ ಏನು ಅಂತ ಗೊತ್ತಾಗಿದ್ದೆ ಕಾಂಗ್ರೆಸ್ಗೆ ದಾವಣಗೆರೆ ಎಲೆಕ್ಷನ್ ಟೈಮಲ್ಲೇ. ಅಲ್ಲ ರೀ, ಜಬ್ಬಾರ್ ಅವರು ಬಹಳ ಈ ಒಂದು ದಾವಣಗೆರೆ ಎಲೆಕ್ಷನ್ ಟೈಮಲ್ಲಿ ಸುದ್ದಿ ಆದ್ರೆ, ಸಾದಿಕ್ ಪೈಲ್ವಾನ್ ಸುದ್ದಿ ಆದ್ರೆ ನೀವೇ ಹೇಳಿ ಪ್ರಭು. ಸಾದಿಕ್ ಪೈಲ್ವಾನ್ ಅವರು, ಸಾದಿಕ್ ಪೈಲ್ವಾನ್ ಒಂದು ಅಭಿಪ್ರಾಯ ಸೃಷ್ಟಿ ಆಯ್ತು. ಜಬ್ಬಾರ್ ಅವರಿಂದ ಸೃಷ್ಟಿ ಆಯ್ತಾ, ಸಾದಿಕ್ ಪೈಲ್ವಾನ್ ಇಂದ ಸೃಷ್ಟಿ ಆಯ್ತಾ? ಪೈಲ್ವಾನ್ ಅವರಿಂದ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಲೈನ್ ಅಲ್ಲಿ ಮಾತಾಡಿದವ್ರು ಯಾರು? ಸಾದಿಕ್ ಪೈಲ್ವಾನ್. ನನ್ ಕೊಡ್ಲೇಬೇಕು, ನನ್ನ ನಾಮಪತ್ರ ತಗೊಳ್ಳದೇ ಇಲ್ಲ ಅಂತ ಬ್ಲಾಕ್ ಮೇಲ್ ಮಾಡಿದವ್ರು ಯಾರು? ಪೈಲ್ವಾನ್ ಅವರು. ಇಡೀ ರಾಜ್ಯಾದ್ಯಂತ ದಾವಣಗೆರೆ ದಕ್ಷಿಣ ಯಾವಾಗ ಗಮನ ಸೆಳೀತು? ಅವ್ರು ಯಾವಾಗ ಬಂಡಾಯದ ಬಾವುಟ ಆರಿಸಿದ್ರು ಅವಾಗ ಮೇಡಮ್. ಹಾಗಾದ್ರೆ ಸಾದಿಕ್ ಪೈಲ್ವಾನ್ ವಿರುದ್ಧ ಶಿಸ್ತು ಕ್ರಮ ಆಗ್ಬೇಕು ತಾನೆ? ಎಕ್ಸಾಕ್ಟ್ಲಿ ಮೇಡಮ್. ಯಾಕಾಗಿಲ್ಲ? ಅವ್ರಿಗೆ ಹೋಗಿ, ಅವ್ರ ಮನೆಗೆ ಹೋಗಿ, ಅವ್ರನ್ನ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಪಕ್ಕದಲ್ಲಿ ಪ್ರೆಸ್ ಮೀಟ್ ಕೂರಿಸ್ಕೊಂಡು ಸಿದ್ದರಾಮಯ್ಯನವ್ರ ಮುಖದಲ್ಲಿ ಮುಖ ಇಟ್ಟು ಏನ್ ಹೇಳ್ತಾರೋ ಅಂತ ಅಪ್ಪಿ ತಪ್ಪಿ ಏನಾದ್ರೂ ಒಂದ್ ಲೈನ್ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡ್ಬಿಡ್ತಾರೋ ಏನೋ ಅಂತ ಅವ್ರು ಮಾತಾಡಿದ ತಕ್ಷಣ ಕರೆಕ್ಟ್ ಆಗಿ ಆ ನಗು ನೋಡಕ್ಕಾಗಿತ್ತು ಸಿದ್ದರಾಮಯ್ಯನವ್ರ ಮುಖದಲ್ಲಿ. ಅಬ್ಬಾ ಬಚಾವಾದೆ, ತುಂಬಾ ಚೆನ್ನಾಗಿ ಮಾತಾಡಿದ್ರು, ನಾವ್ ಹೇಳ್ಕೊಟ್ಟಂಗೆ ಬರ್ಕೊಟ್ಟಂಗೆ ಮಾತಾಡಿದಾರೆ ಅಂತ. ಅವ್ರ ವಿರುದ್ಧ ಯಾಕೆ ಕ್ರಮ ತಗೊಂಡಿಲ್ಲ? ಯಾಕಂದ್ರೆ ಒಂದು ಅಭಿಪ್ರಾಯ ಮೂಡಿಸಿದ್ದ ಅವ್ರೆ ಅಲ್ವಾ? ನಿಮ್ಮ ಒಳಗೊಳಗಡೆ ಜಮೀರ್ ಟಿಕೆಟ್ ಕೇಳಿದ್ರು, ಜಮೀರ್ ಒಬ್ರಿಗೆ ಕೇಳಿದ್ರು, ಬೇರೆಯವ್ರಿಗೆ ಕೇಳಿರ್ಲಿಲ್ಲ, ಬೇರೆಯವ್ರು ಕೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವೆಲ್ಲ ಒಳಗಿಂದ ನಮ್ಗೆ ಗೊತ್ತಿಲ್ಲ ಜನರಿಗೆ. ಈಗ ಯಾರೋ ಅಭಿಷೇಕ್ ಅನ್ನೋರು ಅದೇನೋ ರಿಪೋರ್ಟ್ ಕೊಟ್ಟಿದ್ದಾರೆ, ಈಗೆಲ್ಲ ಹೊರಗಡೆ ಬರ್ತಾ ಇದೆ. ಜನರಿಗೆ ಗೊತ್ತಿರೋದೇನು? ಸಾದಿಕ್ ಪೈಲ್ವಾನ್. ಹೌದಾ? ನಾವು ಸಾದಿಕ್ ಪೈಲ್ವಾನ್ ಅವ್ರ ವಿಚಾರದಲ್ಲಿ ನಾವು ಖಡಕ್ಕಾಗಿ ಮಾತಾಡಿದ್ವಿ. ಸಾದಿಕ್ ಪೈಲ್ವಾನ್ ಅವ್ರಿಗೆ ಯಾಕಿಲ್ಲ? ಹಾಗಾದ್ರೆ ಸಾದಿಕ್ ಪೈಲ್ವಾನ್ ಅವ್ರ ವಿರುದ್ಧ ಯಾಕೆ ಕ್ರಮ ಇಲ್ಲ? ಅದಾಶಿಸ್ತಲ್ವಾ? ಅದಾಶಿಸ್ತಿಲ್ವಾ? ಅಂದ್ರೆ ನಿಮಗ್ ಬೇಕಾದಾಗ ಶಿಸ್ತು, ನಿಮ್ ಬೇಡದಾಗಿರೋಗ್ ಶಿಸ್ತಿಲ್ಲ. ಏನ್ರಿ ನಿಮ್ ಪಾರ್ಟಿ ನಿಮ್ದು? ಜಮೀರ್ ಅಹಮದ್ ಖಾನ್ ಹೋಗ್ತಾರೆ, ಟಿಕೆಟ್ ಕೇಳ್ತಾರೆ, ಟಿಕೆಟ್ ಕೊಟ್ಟಿಲ್ಲ. ಡೆಫಿನೆಟ್ಲಿ ಅವ್ರಿಗೆ ಅಪ್ಸೆಟ್ ಆಗಿದೆ, ಬಂದಿದ್ದಾರೆ. ಒಂದು ಪಕ್ಷದ ನಾಯಕ ಒಂದು ಸಮುದಾಯದ ನಾಯಕ ತನ್ನ ಸಮುದಾಯದ ಪರವಾಗಿ ಟಿಕೆಟ್ ಕೇಳದೆ ತಪ್ಪು ಅಂತ ನೀವು ಅನ್ನೋದಾದ್ರೆ, ನೀವು ಬರೋದೇ ಬೇಡ ಪ್ರಚಾರಕ್ಕೆ ಅಂತ ಹೇಳಿದಂತ ಮಲ್ಲಿಕಾರ್ಜುನ್ ಅವ್ರು ತಪ್ಪಿಲ್ವಾ? ತಪ್ಪಿಲ್ವಾ?